ಸಾಹೇಬ್ರ ನಮಸ್ಕಾರ. ನಾವಿಲ್ಲೇನು ನೋಡ್ತಿದ್ದೀವಿ ಸಾಹೇಬ್ರ, ಇದು ಡಾಂಬರ್ ರಸ್ತೆ. ಈ ಡಾಂಬರ್ ರಸ್ತೆ ಅಂದರೆ ಮಳವಳ್ಳಿಯಿಂದ 27 ಕಿಲೋಮೀಟ್ರ್ ಆಗುವಂಥ ಜಾಗ ಸಾಹೇಬ್ರೆ. ಇದೆಲ್ಲ ಎದುರುಗಡೆ ಇರೋಂಥವೆಲ್ಲ ಬೆಂಗಳೂರು ತಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿರೋಂಥ ಸಾಹೇಬ್ರೆ. ನೋಡಿ ಸರ್, ಏನು ಟ್ರಾನ್ಸ್ಫಾರ್ಮ್ ಕಾಣ್ತೇವೆಲ್ಲ ತೋಟ ಹೊರಗಡೆ ಅವ್ರು ಬಂದು ತಗೊಂಡಿರೋಂಥದ್ದು. ನಾನು ಏನು ತೋರ್ತಿದ್ದೆ ನೋಡಿ ಸರ್, ಈ ಟೀಕುಡ್ ಮರ ಮತ್ತು ತೆಂಗಿನ ಮರ ಏನು ಕಾಣ್ತದೆ ಸಾಹೇಬ್ರೆ, ಇದು ಬಂದು 3 ಎಕರೆ ಜಾಗ ಸಾಹೇಬ್ರೆ. ಸುತ್ತ ಅದ್ಬಸ್ತಾಗಿ ಫೆನ್ಸಿಂಗ್ ಆಗಿದೆ ಸಾಹೇಬ್ರೆ. ಈ ಜಾಗದಲ್ಲಿ ಒಂದು ಬೋರ್ವೆಲ್ ಇದೆ ಸರ್, ಎಲ್ಲ ಸರ್ವಿಸಲ್ಲಿದೆ, ನೀರಂತೂ ಒಳ್ಳೆ ಚೆನ್ನಾಗಿದೆ ಸಾಹೇಬ್ರೆ. ಒಂದು 40 ತೆಂಗಿನ ಮರ ಈಗ ಫಲ ಬತ್ತಿರೋಂಥ ಮರಗಳಿದ್ದಾವೆ ಸಾಹೇಬ್ರೆ. ನೋಡಿ ಸರ್, ಅಲ್ಲಿ ಏನು ಮನೆ ಕಾಣ್ತೀವಿ ಅಲ್ಲಿವರೆಗೂ ಕೂಡ ಊರನ್ನ ನಿರಂತರ ಕರೆಂಟ್ ಬಂದಿದೆ ಸಾಹೇಬ್ರೆ. ಆ ಹೆಡೆ ಕಟ್ಕೊಂಡು ನೋಡಿ ಒಂದು ಮಾವಿನ ಮರ ಕಾಣ್ತೀವಿ ನೋಡಿ ಸರ್, ಅಲ್ಲಿಂದ ನಮ್ಮ ಜಮೀನು ಕಮೆನ್ಸ್ ಆಗುತ್ತೆ ಸಾಹೇಬ್ರೆ. ಒಟ್ಟು ಈ ಜಮೀನು ಬಂದು 3 ಎಕರೆ ಇರುವಂಥದ್ದು ಸಾಹೇಬ್ರೆ. ಇದು ಮಳವಳ್ಳಿಯಿಂದ ಒಂದು 27 ಕಿಲೋಮೀಟ್ರು, ಬೆಂಗಳೂರು 127 ಕಿಲೋಮೀಟ್ರ್ ಅಂತ ಇರುವಂಥ ಜಾಗ ಸಾಹೇಬ್ರೆ. ಇಲ್ಲಿ ಬಂದು ಒಂದು ವಿಲೇಜು ಪಂಚಾಯಿತಿ ಬರುತ್ತೆ, ಎಲ್ಲ ಸ್ಪೆಷಲಿಸ್ಟ್ ಎಲ್ಲ ಇದೆ ಸಾಹೇಬ್ರೆ. ನೋಡಿ ಸರ್, ಎದುರುಗಡೆ ಅದೆಲ್ಲ ಬೇರೆಯವರು ತೋಟ ಮಾಡಿರುವಂಥದ್ದು ಸಾಹೇಬ್ರೆ. ಇದೆಲ್ಲ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಸರ್. ನಾನು ಏನು ತೋರ್ತಿದ್ದೀನಿ ನೋಡಿ ಸರ್, ಇದು ಒಟ್ಟು ಬಂದು 3 ಎಕರೆ ಇರುವಂಥ ಜಾಗ ಸಾಹೇಬ್ರೆ. ಡಾಂಬರ್ ರಸ್ತೆ ಉದ್ದಕ್ಕೇ ಇದೆ, ಒಬ್ಬರು ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ 3 ಜನ ಮಾಡ್ಕೊಂಡು. ಹಿಂದೆನೂ ಕೂಡ ಒಂದು ಮಡ್ ರೋಡ್ ಇದೆ ಸರ್ ಈ ಜಾಗಕ್ಕೆ. ಈ ತಾರೋಡು ಫ್ರಂಟ್ ಇದೆ, ಹಿಂದಕ್ಕೂ ಕೂಡ ರಸ್ತೆ ಇದೆ ಸಾಹೇಬ್ರೆ ಈ ಜಾಗಕ್ಕೆ. 3 ಜನ ಬೇಕಾದ್ರೂ ಮಾಡ್ಕೋಬೋದು, ಅಥವಾ ಇಬ್ಬರು ಮಾಡ್ಕೊಂಡು 1.5 ಎಕರೆ ಮಾಡ್ಕೋಬೋದು. ಇವರು ಬಂದು ಒಂದು ಕುಂಟೆಗೆ 2,30,000 ರೂಪಾಯಿ ಹೇಳ್ತಿದ್ದಾರೆ ಸಾಹೇಬ್ರೆ. ಕುಂತ್ಕಂದ್ರೆ ಸ್ವಲ್ಪ ನೆಗೋಸಿಬಲ್ ಆಗ್ಬೋದು. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ ಸಾಹೇಬ್ರೆ. ಜನರಲ್ ಪ್ರಾಪರ್ಟಿ, ಪ್ಯೂರ್ ರೆಡ್ ಸಾಯಿಲು. ನೋಡಿ ನಾವೇನು ನೋಡ್ತೀವಿ ಇದೇ ಜಾಗ ಸರ್, 3 ಎಕರೆ ರಸ್ತೆ ಹೊಂದಾಣಿಕೆ ಇರುವಂಥದ್ದೇ ಜಾಗ ಸರ್. ಏನು ತೋರ್ತೀವಿ ಇದೆ ಸರ್ ಜಾಗ.